ಈ ವರ್ಷನೇ ಮೊದಲು ನಾನು ವರಮಹಾಲಕ್ಷ್ಮಿ ವ್ರತ ಮಾಡ್ತಿರೋದು. ಭುವಿ ಅಂತೂ ನಾನು ಎದ್ದ ತಕ್ಷಣ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಮೊದಲನೇ ವರ್ಷ ಆದ್ರೂ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೆ. ಬೆಳಗ್ಗೆ 4:30 ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ನನ್ ಪ್ರಕಾರ ಲಕ್ಷ್ಮಿ ಅಂದ್ರೆ ಬರೀ ದುಡ್ಡು ಮಾತ್ರ ಅಲ್ಲ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯಿಂದ ಇರೋದು ಲಕ್ಷ್ಮಿ ಕಟಾಕ್ಷನೇ. ನಮ್ ಕಡೆ ಎಲ್ಲ ವರಮಹಾಲಕ್ಷ್ಮಿ ಪೂಜೆನ ಗ್ರ್ಯಾಂಡ್ ಆಗಿ ಮಾಡಲ್ಲ. ಯಾವ್ದೇ ಪೂಜೆ ಮಾಡ್ಬೇಕು ಅಂದ್ರೆ ಮೊದ್ಲು ಗಣಪತಿ ಪೂಜೆ ಮಾಡ್ಕೋಬೇಕು, ಆಮೇಲೆ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡ್ಕೊಂಡೆ. ಮೊದಲನೇ ಸತಿ ಪೂಜೆ ಮಾಡ್ತಿದ್ರು ಪೂಜೆ ಎಲ್ಲ ನಿರ್ವಿಘ್ನವಾಗಿ ನೆರವೇರ್ತು. ಪೂಜೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತೇನಿಲ್ಲ, ನಮ್ ಕೈಲಾಗೋ ಮಟ್ಟಿಗಷ್ಟು ಪೂಜೆನ ನೆರವೇರಿಸಬಹುದು. ಗಣಪತಿಗೆ ಗರ್ಕೆ, ಕೆಂಪು ಹೂವು ಎಲ್ಲ ತುಂಬಾ ಇಷ್ಟ. ಲಕ್ಷ್ಮಿನ ನಾನು ವೀಳ್ಯದೆಲೆಯಲ್ಲಿ ಕೂರಿಸಿದೀನಿ. ನಾರಾಯಣನ ಮಾವಿನ ಎಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದೀನಿ. ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಗೆಜ್ಜೆ ವಸ್ತ್ರ. ಲಕ್ಷ್ಮಿಗೆ ಒಡವೆಗಳಿಗಿಂತನೂ ಗೆಜ್ಜೆ ವಸ್ತ್ರ ಅಂದ್ರೆ ತುಂಬಾ ಪ್ರಿಯ. ನಾನಿಲ್ಲಿ ನೈವೇದ್ಯಕ್ಕೆ ಪಂಚಾಮೃತ ಮಾಡ್ಕೊಂಡಿದ್ದೆ. ಕೈಗೆ ಕಟ್ಟೋ ಕಂಕಣದಲ್ಲಿ 9 ಗಂಟೆ ಇರ್ಬೇಕು. ದೇವಿಗೆ ಕುಂಕುಮ ಅರ್ಚನೆ ಮಾಡ್ಕೊಂಡೆ. ಈ ಕುಂಕುಮನೆ ತಾಳಿ ಸರಕ್ಕೆ ಇಟ್ಕೋಬೇಕು. ಯಾವಾಗ್ಲೂ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ದೇವಿಯ ಮುಖವಾಡ ಸಿಕ್ಕಿದ್ದು ನನಗೆ ನಿನ್ನೆ ನೈಟ್ 7:30ಗೆ. ವರಮಹಾಲಕ್ಷ್ಮಿನೇ ನಮ್ಮನೆಗೆ ಉಡ್ಕೊಂಡ್ ಬಂದಂಗಾಗಿದೆ. ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ. ಮತ್ತೆ ಸಿಗೋಣ. ಬಾಯ್.